ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗಿವೆ ಅನ್ನೋದರ ಇಂಚಿಂಚು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಕರುನಾಡಿನಲ್ಲಿ ಅಕ್ಷರಶಃ ವರುಣ ಮೃದಂಗ ಆರಂಭ ಆಗ್ಬಿಟ್ಟಿದೆ. ಬೆಳಗಾವಿ ಇರಲಿ, ಚಿಕ್ಕೋಡಿ, ಚಿಕ್ಕಮಗಳೂರು, ಶಿವಮೊಗ್ಗ ಜೊತೆಗೆ ಕರಾವಳಿ ಭಾಗದಲ್ಲಿ ರಾಜ್ಯಾದ್ಯಂತ ವರುಣ ಅಬ್ಬರಿಸ್ತಾ ಇದ್ದಾನೆ. ಹಲವು ಕಡೆ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾನೆ. ರಾಜ್ಯದ ಜಲಾಶಯಗಳು ಕೂಡ ತುಂಬಿವೆ, ರೈತರು ಸಂತಸಗೊಂಡಿದ್ದಾರೆ. ಆದರೆ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿದ್ದು, ಆ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ನೋಡೋಣ ಬನ್ನಿ. ಬೆಳಗಾವಿಯಾದ್ಯಂತ ಧಾರಾಕಾರ ಮಳೆ, ಸೇತುವೆಗಳು ಜಲಾವೃತ. ಒಂದೇ ರಾತ್ರಿಯಲ್ಲಿ 3 ಸಂಪರ್ಕ ಸೇತುವೆ ಮುಳುಗಡೆ. ಚಿಕ್ಕಮಗಳೂರಿನಲ್ಲಿ ಮಳೆಗೆ ಧರೆಗುರುಳಿತು ಬೃಹತ್ ಮರ, ಅವಾಂತರ. ಧುಮ್ಮುಕ್ಕಿ ಹರಿಯುತ್ತಿರುವ 9 ಜಲಪಾತಗಳಿಗೆ ನಿರ್ಬಂಧ. ವಾರದ ಹಿಂದಿನವರೆಗೂ ಮಳೆಗಾಗಿ ಜನ ಪ್ರಾರ್ಥಿಸುತ್ತಿದ್ರು. ಆದರೆ ಈಗ ಅದೇ ಮಳೆ ಜನರ ಆತಂಕಕ್ಕೆ ಕಾರಣವಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಉತ್ತರ ಮತ್ತು ದಕ್ಷಿಣ ಕರ್ನಾಟಕ ಎರಡೂ ಭಾಗಗಳು ಅಕ್ಷರಶಃ ತತ್ತರಿಸಿವೆ. ಎಲ್ಲೆಲ್ಲೂ ನೀರು, ಬರೀ ನೀರಿನದ್ದೇ ಕಾರುಬಾರು. ಧಾರಾಕಾರ ಮಳೆಗೆ ಗೋಕಾಕ್ ಶಿಂಗಳಾಪುರ ಸಂಪರ್ಕಿಸುವ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಘಟಪ್ರಭಾ ನದಿಯ ನೀರು ಸೇತುವೆಯ ಮೇಲೆಯೇ ಹರಿಯುತ್ತಿದೆ. ಗೋಕಾಕ್ ಶಿಂಗಳಾಪುರ ಸೇತುವೆ ಮುಳುಗಡೆಯಾಗಿದ್ದರಿಂದ ಪರ್ಯಾಯ ಮಾರ್ಗದಲ್ಲಿ ಕಿಲೋಮೀಟರ್ ಗಟ್ಟಲೆ ಸುತ್ತಿ ಸಂಚರಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಒಂದಲ್ಲ ಎರಡಲ್ಲ, ನಿಪ್ಪಾಣಿ, ಚಿಕ್ಕೋಡಿ, ವೇದಗಂಗಾ, ಕೃಷ್ಣಾ ನದಿಗಳ ಮೇಲಿನ 3 ಸಂಪರ್ಕ ಸೇತುವೆಗಳು ಹೀಗೆ ಒಂದೇ ರಾತ್ರಿಯ ಮಳೆಗೆ ಜಲಾವೃತವಾಗಿವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂದುವರಿದ ಮಳೆ ಅಬ್ಬರದಿಂದ ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಕ್ಕೋಳ ಸಿದ್ನಾಳ ಸೇತುವೆ ಮುಳುಗಡೆಯಾಗಿದೆ. ಜತ್ರಾಟ್ ಭೀವಾಶಿ ನಡುವೆ ಸಂಪರ್ಕಿಸುವ ಮಾಂಜರಿ ಭವನಸೌಧತ್ತಿ ಕೆಳ ಹಂತದ ಸೇತುವೆ ಜಲಾವೃತವಾಗಿದೆ. ಇನ್ನೊಂದು ಕಡೆ ಮಳೆ ಜೀವನಾಡಿಗಳಿಗೆ ಹೊಸ ಉಸಿರು ನೀಡಿದೆ. ಕೆಲವೇ ದಿನಗಳ ಹಿಂದೆ ಬತ್ತಿ ಹೋಗಿದ್ದ ಮಲಪ್ರಭಾ, ಘಟಪ್ರಭಾ, ಕೃಷ್ಣಾ, ಹಿರಣ್ಯಕೇಶಿ ನದಿಗಳು ಈಗ ಉಕ್ಕಿ ಹರಿಯುತ್ತಿವೆ. 4 ಜಿಲ್ಲೆಗಳ ಜೀವನಾಡಿ ಮಲಪ್ರಭಾ ನದಿಗೆ 1500 ಕ್ಯೂಸೆಕ್ಗೂ ಹೆಚ್ಚು ಒಳಹರಿವು ಬಂದಿದೆ. ಇದು ರೈತರ ಮುಖದಲ್ಲಿ ಮತ್ತೆ ಮಂದಹಾಸ ಮೂಡಿಸಿದೆ. ಸದ್ಯ ನಾನೀಗ ಈ ಒಂದು ಮಲಪ್ರಭಾ ನದಿ ತಟದಲ್ಲೇ ಇದ್ದೇನೆ. ಇದೇನದು ಜಾಂಬೂಟಿ ಸಂಪರ್ಕ ಹೊರ ವಲಯದಲ್ಲೇ ಹರಿದು ಹೋಗುವಂಥ ಮಲಪ್ರಭಾ ನದಿಯ ದೃಶ್ಯಾವಳಿಗಳನ್ನು ನೀವೀಗ ಗಮನಿಸಬಹುದಾಗಿದೆ. ಸದ್ಯ ಈಗ ಎಷ್ಟರ ಮಟ್ಟಿಗೆ ನದಿಯ ತೀವ್ರತೆ ಇದೆ, ನೀರಿನ ಹರಿವು ಹೆಚ್ಚಾಗ್ತಿದೆ ಅನ್ನುವಂಥದ್ದನ್ನು ಕೂಡ ನೀವೀಗ ನೋಡಬಹುದಾಗಿದೆ. ಉತ್ತರ ಕರ್ನಾಟಕದ ಜೊತೆಗೆ ಮಲೆನಾಡಿನಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿಯುತ್ತಿದ್ದಾನೆ. ಜೊತೆಗೆ ಬಿರುಗಾಳಿಯೂ ಅಬ್ಬರಿಸುತ್ತಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಬಡವನದಿಣ್ಣೆ ಗ್ರಾಮದಲ್ಲಿ ಬೃಹತ್ ಮರವೊಂದು ಮನೆಯ ಮೇಲೆಯೇ ಉರುಳಿದೆ. ಮರ ಬಿದ್ದ ರಭಸಕ್ಕೆ ಮೇಲ್ಛಾವಣಿ ಸಂಪೂರ್ಣ ಜಖಂಗೊಂಡಿದೆ. ಮತ್ತಿಕಟ್ಟೆ ರಸ್ತೆಯಲ್ಲಿಯೂ ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದು ಸಂಚಾರ ಸಂಪೂರ್ಣ ಸ್ಥಗಿತವಾಗಿತ್ತು. ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿಯಾಗಿಲ್ಲ. ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆ ಆರ್ಭಟಕ್ಕೆ ಮೂಡಿಗೆರೆ, ಕಳಸ ತಾಲೂಕಿನ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ರಜೆ ನೀಡಲಾಗಿದೆ. ಅತ್ತಹಾಸನದ ಸಕಲೇಶ್ಪುರದ ಅರೇಹಳ್ಳಿ ಬೀದಿಯ ಡಾಲರ್ಸ್ ಕಾಲೋನಿಯಲ್ಲಿ ನಿರ್ಮಿಸಲಾಗ್ತಿದ್ದ ತಡೆಗೋಡೆ ಗಾಳಿ ಸಹಿತ ಮಳೆಗೆ ಕುಸಿದು ಬಿದ್ದಿದೆ. ಮಧು, ಅಬ್ದುಲ್ ಮುನಾಫ್ ಅನ್ನೋರ ಮನೆಗಳು ಜಖಂಗೊಂಡಿವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಕಲೇಶ್ಪುರದಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕೊಡಗು ಭಾಗದಲ್ಲಿ ಮಳೆ ಚುರುಕು, ಹಾರಂಗಿಗೆ ಹುರುಪು. ಕೊಡಗು ಜಿಲ್ಲೆಯಲ್ಲಿ ತಡವಾಗಿ ವರುಣ ಕರುಣೆ ತೋರಿದಂತಿದೆ. ನಿನ್ನೆಯಿಂದ ಮಳೆ ಬಿರುಸು ಪಡೆದುಕೊಳ್ಳಲಾರಂಭಿಸಿದೆ. ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದು ಡ್ಯಾಂನ ನೀರಿನ ಮಟ್ಟ 4 ಅಡಿ ಏರಿಕೆಯಾಗಿದೆ. ಚಿಕ್ಲೆ ಹೊಳೆ ಜಲಾಶಯವು ತುಂಬಲಾರಂಭಿಸಿದೆ.
ಗಾಳಿ ಸಹಿತ ಮಳೆಗೆ ಕುಶಾಲನಗರದ ಕಾವೇರಿ ನಿಸರ್ಗಧಾಮದ ಪಾರ್ಕಿಂಗ್ ಪ್ರದೇಶದಲ್ಲಿ ಹಲವು ಕಾರುಗಳ ಮೇಲೆ ಮರದ ಕೊಂಬೆ ಬಿದ್ದಿದೆ. ಅತ್ತ ಮರಗಳು ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮಡಿಕೇರಿಯ ಯಮಕಪಾಡಿ ಕಬ್ಬಿನಕಾಡು ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಜುಲೈ 9ರ ತನಕ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮೈದುಂಬಿದ ಜೋಗ ಜಲಪಾತ, ಪ್ರವಾಸಿಗರ ದಂಡು. ಶಿವಮೊಗ್ಗ ಭಾಗದಲ್ಲಿ ಮಳೆ ಚುರುಕಾಗಿದೆ. ತುಂಗಭದ್ರಾ, ವರದಾ, ಶರಾವತಿ ನದಿಗಳು ತುಂಬಿ ಹರಿಯುತ್ತಿವೆ. ಗಾಜನೂರಿನ ತುಂಗಾ ಡ್ಯಾಂ, ಲಿಂಗನಮಕ್ಕಿ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿದೆ. ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ಮೈದುಂಬಿ ಹರಿಯುತ್ತಿದೆ. ಶಿವಮೊಗ್ಗ ಭಾಗದಲ್ಲಿ ಮಳೆ ಆಗ್ತಿರೋದ್ರಿಂದ ದಾವಣಗೆರೆ ಜಿಲ್ಲೆ ಹರಿಹರ, ಹೊನ್ನಾಳಿ, ನ್ಯಾಮತಿ ಭಾಗದಲ್ಲಿ ಹರಿಯುವ ನದಿಯಲ್ಲಿ ನೀರು ಹೆಚ್ಚಾಗಿದ್ದು ಜನ ಸಂತಸಗೊಂಡಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆಯ ಚಾರ್ಮಾಡಿ ಘಾಟ್ ವಾತಾವರಣ ಕ್ಷಣ ಕ್ಷಣಕ್ಕೂ ಬದಲಾಗ್ತಿದೆ. ಒಮ್ಮೆ ದಟ್ಟ ಮಂಜು, ಕ್ಷಣದಲ್ಲಿ ಧಾರಾಕಾರ ಮಳೆಯಿಂದಾಗಿ ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ. ಮಳೆಯ ಮಾರುತದಲ್ಲಿ ಮೋಡಗಳ ಚಿತ್ತಾರದ ದೃಶ್ಯ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇನ್ನು ಮೂಡಿಗೆರೆಯ ತ್ರಿಪುರದಲ್ಲಿ ಮಳೆಗೆ ಮರ ಬಿದ್ದು ಮನೆ ಮೇಲ್ಛಾವಣಿ, ಕಾರು ಜಖಂಗೊಂಡಿದೆ. ಬಕ್ಕಿ ಗ್ರಾಮದ ಬಳಿ ರಸ್ತೆ ಮೇಲೆ ಮರ ಬಿದ್ದು ದಾರದಹಳ್ಳಿ, ಬಕ್ಕಿ, ಗೌಡಹಳ್ಳಿ ಸಂಪರ್ಕಿಸುವ ರಸ್ತೆ ಕೆಲ ಕಾಲ ಬಂದ್ ಆಗಿತ್ತು. ಮತ್ತೊಂದೆಡೆ ಉಡುಪಿಯ ಹೆಬ್ರಿಯಲ್ಲಿನ ಕುಡ್ಲು ಫಾಲ್ಸ್ ಧುಮ್ಮುಕುತ್ತಿದೆ. ಎತ್ತರದ ಬಂಡೆ ಮೇಲಿನಿಂದ ಉಕ್ಕುವ ಜಲಪಾತ ನೋಡಲು ಮನಮೋಹಕವಾಗಿದೆ. ಆದರೆ ಪ್ರವಾಸಿಗರಿಗೆ ನಿರ್ಬಂಧಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.